ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಬಹುತೇಕ ಸ್ಪರ್ಧಿಗಳು ನಾಟಕ ಮಾಡಿಕೊಂಡೇ ಇಲ್ಲಿವರೆಗೆ ಬಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಗ್ ಬಾಸ್ ಮನೆಗೆ ಬಂದಂಥ ಆರಂಭದಲ್ಲಿ ಒಬ್ರಿಗೊಬ್ರು ಪರಿಚಯ ಇದ್ರೂ ಕೂಡ ಪರಿಚಯ ಇರದೇ ಇರುವಂಥ ರೀತಿಯಲ್ಲಿದ್ದಿತ್ತು. ಮತ್ತು ಇಲ್ಲಿವರೆಗೂ ಕೂಡ ಅವರು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡದೇ ಇರುವಂಥದ್ದು, ಒಟ್ಟಿಗೆ ಕೆಲಸ ಮಾಡಿದರೂ ಕೂಡ ಕೆಲಸ ಮಾಡದೇ ಇರುವ ರೀತಿ ಇದ್ದಿತ್ತು. ಮದುವೆ ಆಗಿದ್ರೂ ಕೂಡ ಮದುವೆ ಆಗಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿತ್ತು. ಜೊತೆಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡು ಆ ಸಂಬಂಧ ಹಳಸಿ ಹೋಗಿತ್ತು. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಹೊಸದಾಗಿ ಸ್ನೇಹ ಶುರುವಾದಂತೆ ವರ್ತನೆಯನ್ನು ಮಾಡಿತ್ತು, ನಾಟಕವನ್ನು ಮಾಡಿತ್ತು. ಇವೆಲ್ಲದು ಈಗ ಒಂದು ರೀತಿಯಲ್ಲಿ ಏನೋ ಒಂದು ಹಳೆಯ ಸಿನಿಮಾವನ್ನು ನೋಡಿದ ರೀತಿಯಲ್ಲೋ ಅಥವಾ ಹಳೆಯ ಜೀವನವನ್ನು ರೀಕಾಲ್ ಮಾಡಿದ ರೀತಿಯಲ್ಲೋ ಅನ್ನಿಸ್ತಿದೆ. ಆದರೆ ಇವರಿಗೆ ಒಂದು ಅರಿವಿಲ್ಲ, ಬಿಗ್ ಬಾಸ್ ಮನೆಯ ಒಳಗಡೆ ಇವರು ಇರೋದನ್ನು ಅಥವಾ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರನ್ನು ಹೊರಗಡೆಯಿಂದ ನೀಟಾಗಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಅವರ ಒಳ ಹೊರ ಪ್ರತಿಯೊಂದನ್ನು ಕೂಡ ಹೆರುಕಿ ತೆಗಿತಾ ಇದ್ದಾರೆ ಅನ್ನುವಂತಹ ಒಂದು ಚಿಕ್ಕ ಇನ್ಫಾರ್ಮೇಷನ್ಸು ಸುಳಿವು ಯಾವುದು ಕೂಡ ಇಲ್ಲ. ಹಾಗಾಗಿನೇ ಇವರಿಗೆ ಗೊತ್ತಿಲ್ಲದಂತೆಯೇ ಹೊರಗಡೆ ಭಾರೀ ಚರ್ಚೆಗಳು ನಡೀತಿದ್ದಾವೆ. ಇದಕ್ಕೆ ಪೂರಕವಾಗಿ ಮೋಕ್ಷಿತಾ ಮತ್ತು ಧನರಾಜ್ ಆಚಾರ್ ವಿಚಾರಕ್ಕೂ ಕೂಡ ಒಂದಷ್ಟು ವಿಚಾರಗಳು ಈಗಾಗಲೇ ಹೊರಗಡೆ ಬಂದಿದ್ದಾವೆ. ಮೋಕ್ಷಿತಾ ಬಗ್ಗೆ ಅಂತೂ ಇದುವರೆಗೆ ಬಂದಂತಹ ಸ್ಫೋಟಕ ಸಂಗತಿಗಳು ಒಂದು ಭಾಗವಾದರೆ, ಈಗ ಮತ್ತೊಂದು ಸಂಗತಿಯೂ ಕೂಡ ಹೊರಗಡೆ ಬಂದಿದೆ. ಅದು ಮೋಕ್ಷಿತಾ ಮತ್ತು ಧನರಾಜ್ ಆಚಾರ್ಯ ನಡುವೆ ಮದುವೆ ಮಾತುಕತೆ ಒಂದು ನಡೆದಿತ್ತು ಅಂತ ಹೇಳಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯೂ ಕೂಡ ವೈರಲ್ ಆಗ್ತಿದ್ದಾವೆ. ಸಾಕಷ್ಟು ಜನ ಇದನ್ನೇ ಹೆಡ್ಲೈನ್ ಮಾಡಿ ಈಗ ವೈರಲ್ ಮಾಡ್ತಾ ಇದ್ದಾರೆ. ಅಂದರೆ ಮೋಕ್ಷಿತಾ ಮತ್ತು ಧನರಾಜ್ ನಡುವೆ ಮದುವೆಯ ಮಾತುಕತೆ ನಡೆದಿತ್ತು. ಹಾಗಾದರೆ ಏನು ಮದುವೆ ಮಾತುಕತೆ, ಏನದರ ಅಸಲಿಯತ್ತು? ನಿಜವಾಗ್ಲೂ ಕೂಡ ಇವರಿಬ್ಬರು ಪರಿಚಯಿಸ್ತರೋ, ಪ್ರೀತಿಸ್ತಾ ಇದ್ರಾ, ಆ ಮದುವೆನ ಅಥವಾ ಬೇರೆ ಏನಾದರೂ ಕಾರಣನ? ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಮತ್ತು ಫ್ಯಾಕ್ಟ್ ಚೆಕ್ಕನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ಕೇವಲ 2.5 ವಾರ ಅಷ್ಟೇ ಬಾಕಿ ಇದೆ. ಅಂತಿಮ ವಾರಗಳತ್ತ ಬಿಗ್ ಬಾಸ್ ಸೀಸನ್ 11 ಸಾಗ್ತಿದೆ. ಈ ಸೀಸನ್ ಮುಗಿತಾ ಇದ್ದಂತಹ ಹಂತದಲ್ಲಿ ಈಗಾಗಲೇ ಸಾಕಷ್ಟು ಸಂಗತಿಗಳು, ಅಂದರೆ ಸ್ಪರ್ಧಿಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮುಚ್ಚಿಟ್ಟಿದ್ದಂಥ ಸಂಗತಿಗಳು ಹೊರಗಡೆ ಬಂದಿದ್ದಾವೆ. ಅದರಲ್ಲೂ ಕೂಡ ಒಬ್ಬೊಬ್ಬ ಸ್ಪರ್ಧಿಯ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಸಾಕಷ್ಟು ರಣರೋಚಕ ಅಂಶಗಳು ಮತ್ತು ಹೊರಗಡೆ ದೊಡ್ಡ ಸಾಚನ ರೀತಿ ಪೋಸ್ ಕೂಡ ಇವರ ಹಣೆಬರ ಏನು ಅನ್ನೋದು ಬಹಿರಂಗ ಆಗಿದೆ. ಒಂದಷ್ಟು ಜನರ ಪ್ರೀತಿಯ ಕಳ್ಳಾಟ, ಇನ್ನೊಂದಷ್ಟು ಜನರು ಮದುವೆ ಆಗಿಲ್ಲ ಅಂತೇಳಿ ಹೇಳಿತು, ಮತ್ತು ಕೆಲವೊಬ್ಬರು ಇಲ್ಲಿ ಬೇರೆ ಬೇರೆ ಕ್ರೈಮ್ಗಳಲ್ಲಿ ಈ ಹಿಂದೆ ಭಾಗಿಯಾಗಿತ್ತು. ಅದರಲ್ಲೂ ಕೂಡ ಮೋಕ್ಷಿತಾ ಬಗ್ಗೆ ಬಹುಶಃ ನಿಮಗೆ ಗೊತ್ತಿರ್ಬೋದು. ಮೋಕ್ಷಿತಾ ಮಕ್ಕಳ ಕಳ್ಳಿ ಎನ್ನುವಂತಹ ಪಟ್ಟವನ್ನು ಅಲಂಕರಿಸಿದ್ಲು, ಅರೆಸ್ಟ್ ಆಗಿದ್ಲು. ಆನಂತರ ಒಂದು 3-4 ವರ್ಷಗಳ ಬಳಿಕ ಆ ಕೇಸ್ ಕ್ಲೋಸ್ ಆಯಿತು. ಅದರಲ್ಲಿ ಈಕೆ ಹೆಸರನ್ನು ತೆಗಿಲಾಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ಇದು ಭಾರಿ ಸದ್ದನ್ನು ಮಾಡಿತ್ತು. ಇದೇ ಮೋಕ್ಷಿತೆಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಸಂಗತಿ ಹೊರಗಡೆ ಬಿದ್ದಿದೆ. ಆ ಮೂಲಕ ಈ ಮೋಕ್ಷಿತಾ ಮತ್ತು ಮೋಕ್ಷಿತಾ ಜೊತೆಗೆ ಧನರಾಜ್ ಆಚಾರ್ಯ ಎಷ್ಟು ದೊಡ್ಡ ಮೋಸವನ್ನು ಜನರಿಗೆ ಮಾಡಿದ್ದಾರೆ, ಎಷ್ಟು ಯಾಮಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಈಗ ಹೊರಗಡೆ ಗೊತ್ತಾಗ್ತಿದೆ. ಅಸಲಿಗೆ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆನೇ ಒಟ್ಟಿಗೆ ಕೆಲಸವನ್ನು ಮಾಡಿದರು. ಒಟ್ಟಿಗೆ ಕೆಲಸವನ್ನು ಮಾಡಿದ್ದು ಮಾತ್ರವಲ್ಲದೆ ಇವರ ನಡುವೆ ಮದುವೆ ಮಾತುಕತೆಯು ಕೂಡ ನಡೆದಿತ್ತು ಅನ್ನುವಂಥ ಸಂಗತಿ ಈಗ ಭಾರಿ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ವೈರಲ್ ಆಗ್ತಿದ್ದಾವೆ. ಸಾಕಷ್ಟು ಸ್ಟೋರಿಗಳ ಹೆಡ್ಡರ್ ಇದೇ ಆಗಿದೆ. ಅಂದರೆ ಮೋಕ್ಷಿತಾ ಮತ್ತು ಧನರಾಜ್ ನಡುವೆ ಮದುವೆ ಮಾತುಕತೆ ನಡೆದಿತ್ತು ಅಂತೇಳಿ. ಆ ಮದುವೆ ಮಾತುಕತೆಯ ಹಿನ್ನೆಲೆ ಏನು ಅದನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಹೋಗ್ತೀನಿ ನೋಡಿ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಜನವರಿ 26 ಗಣರಾಜ್ಯೋತ್ಸವದಂದು ನಡೆಯುತ್ತೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ಸಂಗತಿ. ಈ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದಷ್ಟು ಮಾಹಿತಿಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯ ಒಳಗಡೆ ಈ ಸೀಸನ್ಗೆ ಕಾಲಿಟ್ಟಂಥ 20 ಜನರ ಪೈಕಿ 9 ಜನ ಮಾತ್ರ ಉಳ್ಕೊಂಡಿದ್ದಾರೆ. ಈ 9 ಜನರಲ್ಲಿ ಅವರವರದೇ ಆದಂಥ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಂಥ ಇಬ್ಬರು ಸ್ಪರ್ಧಿಗಳು ಧನರಾಜ್ ಆಚಾರ್ಯ ಮತ್ತು ಮೋಕ್ಷಿತಾ ಪೈ. ಇವರಿಬ್ಬರ ಮೂಲ ಕರಾವಳಿ. ಧನರಾಜ್ ಆಚಾರ್ಯ ಕಂಪ್ಲೀಟ್ ಆಗಿ ಇವತ್ತಿಗೂ ಕೂಡ ಕರಾವಳಿಯಲ್ಲೇ ಇದ್ದರೆ, ಮೋಕ್ಷಿತಾ ಪೈ ಕರಾವಳಿ ಮೂಲದ ಹುಡುಗಿಯೇ ಆಗಿದ್ರು ಕೂಡ ಸೆಟ್ಲ್ ಆಗಿರೋದು ಬೆಂಗಳೂರಿನಲ್ಲಿ. ತಂದೆ ತಾಯಿ ತಮ್ಮ ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರೋದು. ಸೀರಿಯಲ್ ಇಂಡಸ್ಟ್ರಿಯ ಮೂಲಕ ಕನ್ನಡ ಕಿರುತೆರೆಗೆ ಪರಿಚಯ ಆದಂತಹ ಈ ಮೋಕ್ಷಿತಾ ಪೈ ಒಂದು ರೀತಿಯಲ್ಲಿ ಈ ಕನ್ನಡದ ಅಥವಾ ಕನ್ನಡಿಗರ ಹೃದಯವನ್ನು ಬಹುಬೇಗ ಕದ್ದಂತಹ ಕಳ್ಳಿ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಈಕೆ ಕೇವಲ ಕನ್ನಡಿಗರ ಹೃದಯವನ್ನು ಮಾತ್ರ ಕದ್ದಿಲ್ಲ, ಮಕ್ಕಳ ಕಳ್ಳಿಯೂ ಕೂಡ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದೇ ಮೋಕ್ಷಿತಾ ಪೈ ಮತ್ತು ಧನರಾಜ್ ಆಚಾರ್ಯ ಇಬ್ಬರು ಕೂಡ ಈ ನಟನ ಕ್ಷೇತ್ರದಿಂದನೇ ಬಿಗ್ ಬಾಸ್ ಮನೆಗೆ ಬಂದವರು. ಧನರಾಜ್ ಆಚಾರ್ಯ ಕಾಮಿಡಿ ಝೋನರ್ನ ಈ ಶಾರ್ಟ್ಸ್ಗಳನ್ನು ಮಾಡೋದ್ರಲ್ಲಿ, ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಇನ್ನು ಈಕೆ ಯಾರೋ ಮೋಕ್ಷಿತಾ ಸೀರಿಯಲ್ಗಳಲ್ಲಿ ನಡೆಸಿದ್ಲು, ಪಾರು ಸೀರಿಯಲ್ನ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ಲು.
ಇವರಿಬ್ಬರು ಮೊದಲೇ ಒಟ್ಟಿಗೆ ಕೆಲಸವನ್ನು ಮಾಡಿದ್ರು ಅನ್ನೋಂಥ ಸಂಗತಿಯನ್ನು ಇದುವರೆಗೆ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ. ಇನ್ಫ್ಯಾಕ್ಟ್ ಇವರಿಬ್ಬರು ಬಿಗ್ ಬಾಸ್ಗೆ ಬಂದಂತಹ ದಿನದಿಂದ ಇವತ್ತಿನವರೆಗೆ ಹೆಚ್ಚು ಕಡಿಮೆ 100 ದಿನ ಆಯ್ತಲ್ವಾ, 100 ದಿನ ದಾಟೋಯ್ತು. ಇಷ್ಟು ದಿನದವರೆಗೂ ಕೂಡ ಈ ವಿಚಾರವನ್ನು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಇವರಿಬ್ಬರು ಕೂಡ ಜೊತೆ ಕೆಲಸ ಮಾಡಿದರು, ಇವರಿಬ್ಬರಿಗೆ ಪರಿಚಯ ಇದೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಹೊರಗಡೆ ಹಾಕಿಲ್ಲ. ಜೊತೆಗೆ ಇವರಿಬ್ಬರ ನಡುವೆ ಮದುವೆ ಮಾತುಕತೆಯು ಕೂಡ ನಡೆದಿತ್ತು ಅನ್ನುವಂಥ ಸಂಗತಿಯು ಕೂಡ ಇಲ್ಲಿ ಹೊರಗಡೆ ಹಾಕಲಿಲ್ಲ. ಹೌದು, ಸದ್ಯ ಯಾರು ಗೆಳೆತನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸತ್ಯನೋ, ಹಾಗೇನೆ ಮತ್ತೊಂದು ವಿಚಾರವನ್ನು ಕೂಡ ಹೊರಗೆ ಇರುವಂಥ ಗೆಳೆತನ ಒಳಗೆ ಕೆಲಸ ಮಾಡೋದಿಲ್ಲ, ಒಳಗೆ ಇರುವಂಥ ಗೆಳೆತನ ಹೊರಗೆ ಕೆಲಸ ಮಾಡೋದಿಲ್ಲ. ಈಗ ಆಟ ಫೈನಲ್ ಹಂತಕ್ಕೆ ಬರ್ತಾ 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 ಹೋಗ್ತಿದ್ದಂತೆ ಎಲ್ಲರ ಆಟವೂ ಕೂಡ ವೈಯಕ್ತಿಕ ಆಗ್ತಾ ಹೋಗುತ್ತೆ. ಯಾರಿಗೆ ಯಾರೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಹೋಗ್ತಾರೆ. ಇದೇ ರೀತಿ ಇಲ್ಲಿ ಮೋಕ್ಷಿತಾ ಪೈ ಮತ್ತು ಧನರಾಜ್ ಆಚಾರ್ಯ ಕೂಡ ಇದೇ ರೀತಿಯಲ್ಲಿ ಆಟವನ್ನು ಆಡ್ತಿರುವಂಥ ಸಂದರ್ಭದಲ್ಲಿ ಇವರಿಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಶಾಕಿಂಗ್ ಸಂಗತಿಗಳು ಹೊರಗಡೆ ಬಂದಿದ್ದಾವೆ. ಮೋಕ್ಷಿತಾ ಪೈಗೆ ಧನರಾಜ್ ಆಚಾರ್ ಬಿಗ್ ಬಾಸ್ಗೂ ಮೊದಲೇ ಪರಿಚಿತರು, ಸ್ನೇಹಿತರು ಅನ್ನೋದು ಈಗ ನಂಬಲೇಬೇಕಾದಂಥ ಸಂಗತಿ ಅನ್ನೋದು ಗೊತ್ತಾಗ್ತಿದೆ. ಈ ಮನೆಯೊಳಗೆ ಬರುವಂಥ ಮುನ್ನವೇ ತುಂಬ ಪರಿಚಿತರಾಗಿರುವ ಇವರು ಬಿಗ್ ಬಾಸ್ ಮನೆಯಲ್ಲಿ ಚಿರಪರಿಚಿತ ಆದ್ರಂತೆ ಅಥವಾ ಸ್ನೇಹಿತರಾದಂತೆ ನಡೆದುಕೊಂಡಿಲ್ಲ. ಅಥವಾ ಎಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದಿನ ಕೆಲಸದ ಬಗ್ಗೆ ಅಥವಾ ಸ್ನೇಹದ ಬಗ್ಗೆ ಅಥವಾ ಸಂಬಂಧದ ಬಗ್ಗೆ ಅಥವಾ ಒಟ್ಟಿಗೆ ಕೆಲಸ ಮಾಡಿರೋದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಕೂಡ ಮಾತನಾಡಿಲ್ಲ. ಜೋಡಿ ಟಾಸ್ಕನ್ನು ಜೊತೆಯಾಗಿ ಆಡಿದ್ರು ಕೂಡ ಒಬ್ರಿಗೊಬ್ರು ಪರಿಚಯವೇ ಇಲ್ಲದ ರೀತಿಯಲ್ಲಿ ಇಬ್ರು ಕೂಡ ಇದ್ರು. ಬಿಗ್ ಬಾಸ್ ಮನೆಯಲ್ಲಿರುವಂಥ ಮೋಕ್ಷಿತಾ ಪೈಗೂ ಧನರಾಜ್ ಆಚಾರ್ಗೂ ಮೊದಲೇ ಪರಿಚಯವಿತ್ತು. ಇಬ್ರು ಮನೆಯೊಳಗೆ ಅಪರಿಚಿತರಂತಾನೆ ಇದ್ರು. ಆದರೆ ಇವರಿಬ್ಬರ ಮಧ್ಯೆ ಇನ್ನೊಂದು ವಿಚಾರ ಕೂಡ ಈಗ ಬಹಿರಂಗ ಆಗಿದೆ. ಅದೇ ಮೋಕ್ಷಿತಾ ಪೈಗೂ ಧನರಾಜ್ ಆಚಾರ್ಗೂ ಮದುವೆ ಮಾತುಕತೆ ಆಗಿತ್ತು ಅಂತೇಳಿ. ಅಬ್ಬಾ, ಇದೇನಪ್ಪ ಹೊಸ ನ್ಯೂಸು, ಮೋಕ್ಷಿತಾ ಬಗ್ಗೆ ಇನ್ನೇನೇನು ಸುದ್ದಿಗಳು ಬರ್ತಾವಪ್ಪ ಅಂತೇಳಿ ನೀವು ಅನ್ಕೊಳ್ಳುತ್ತಿದ್ರೆ ಸ್ವಲ್ಪ ಸಮಾಧಾನ. ಇದರ ಫ್ಯಾಕ್ಟ್ ಚೆಕ್ಕನ್ನು ಮಾಡಿದಾಗ ಇದರ ಅಸಲಿಯತ್ತೇನು ಅಂತೇಳಿ ನೋಡಿದಾಗ ಪಾರು ಧಾರಾವಾಹಿಯ ಮೂಲಕ ಖ್ಯಾತಿಯನ್ನು ಪಡೆದಿರುವಂಥ ಮೋಕ್ಷಿತಾ ಪೈ ಹಾಗೂ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ಮತ್ತು ಈ ಅಬ್ಬಬ್ಬಾ ಸಿನಿಮಾ ಹಾಗೆಯೇ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳಲ್ಲಿ ಕಾಮಿಡಿ ಈ ಶಾರ್ಟ್ಸ್ಗಳನ್ನು ಅಥವಾ ವೀಡಿಯೋಸ್ಗಳನ್ನು ಮಾಡೋದ್ರ ಮೂಲಕ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ಧನರಾಜ್ ಆಚಾರ್ ಒಂದು ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಮಧುಮಗ ಅನ್ನುವಂಥ ವೆಬ್ ಸೀರೀಸನ್ನು ಇಬ್ಬರು ಜೊತೆಯಾಗಿ ಮಾಡಿದರು. ಇವರಿಬ್ಬರ ಮದುವೆ ಮಾತುಕತೆ ನಡೆಯುವಂಥ ದೃಶ್ಯ ಒಂದು ವೆಬ್ ಸೀರೀಸ್ನಲ್ಲಿದ್ದು ಅದು ಇವಾಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಇತ್ತೀಚೆಗೆ ಈ ವೆಬ್ ಸೀರೀಸ್ನ ದೃಶ್ಯಾವಳಿಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಿದ್ದಾವೆ. ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ನಲ್ಲಿ ಮೋಕ್ಷಿತಾ ಹಾಗೂ ಧನರಾಜ್ ಆಚಾರ್ ನಡೆಸಿರುವಂತಹ ಮಧುಮಗ ಅನ್ನುವಂಥ ವೆಬ್ ಸೀರೀಸನ್ನು ಅಪ್ಲೋಡ್ ಮಾಡಲಾಗಿದ್ದು, ಇವರಿಬ್ಬರು ಬಿಗ್ ಬಾಸ್ಗೆ ಹೋಗುವಂತಹ ಮೊದಲು ಈ ವೆಬ್ ಸೀರೀಸ್ನಲ್ಲಿ ನಟಿಸಿದ್ರು. ಬಟ್ ಈಗ ಈ ದೃಶ್ಯಗಳು ವೈರಲ್ ಆಗ್ತಿದ್ದಾವೆ. ಆದರೆ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಕೊಂಡಿಲ್ಲ. ಇವರು ಜೋಡಿ ಟಾಸ್ಕ್ ಆಡುವಾಗ ಜೊತೆಯಾಗಿ ಆಡಿದ್ರು ಕೂಡ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಆಗಿಲ್ಲ. ಯಾಕೆ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವರಿಬ್ಬರ ನಡುವೆ ಸ್ನೇಹದ ಒಂದು ಸಂಬಂಧ ಇತ್ತು ಅಂತ ಹೇಳಿದ್ರು ಕೂಡ ಅದರ ಬಗ್ಗೆ ಯಾಕೆ ಚರ್ಚೆ ಆಗಿಲ್ಲ. ಒಟ್ಟಿಗೆ ಕೆಲಸ ಮಾಡಿದ್ರು ಕೂಡ ಅದರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ. ಪರಿಚಯಸ್ಥರೇ ಆಗಿದ್ರು ಕೂಡ ಪರಿಚಯಸ್ಥರು ಅಲ್ಲದ ರೀತಿಯಲ್ಲಿ ಇದ್ದಿದ್ದು ಯಾಕೆ. ಎಲ್ಲವೂ ಕೂಡ ನಾಟಕೀಯತೆಯನ್ನ ಅನ್ನುವಂಥ ಪ್ರಶ್ನೆಗಳನ್ನು ಈಗ ವೀಕ್ಷಕರು ಕೇಳ್ತಿದ್ದಾರೆ. ಅದರಲ್ಲೂ ಕೂಡ ಈ ವೆಬ್ ಸೀರೀಸ್ನಲ್ಲಿ ಮದುವೆಯ ಮಾತುಕತೆ ಮಾಡೋದಿದೆ, ಸ್ಪಷ್ಟವಾಗಿ ಜೊತೆಯಾಗಿ ನಟಿಸಿರೋದು ದೃಶ್ಯಗಳು ಎಲ್ಲವೂ ಕೂಡ ಇದೆ. ಇಷ್ಟಿದ್ರೂ ಕೂಡ ಇಂತಹ ನಾಟಕವನ್ನು ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಮೋಕ್ಷಿತಾ ಮತ್ತು ಈ ಧನರಾಜ್ ಆಚಾರ್ಯಗೆ ಈಗ ಜನರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇವೆಲ್ಲದಕ್ಕೂ ಕೂಡ ನಾವು ಈಗ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡೇ ಇವರನ್ನು ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಸಲಿಗೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಿರುವಂತಹ ಒಬ್ಬರಲ್ಲ, ಬಹುತೇಕರು ಇದೇ ರೀತಿಯ ನಾಟಕವನ್ನು ಮಾಡಿಕೊಂಡು ಬರ್ತಿರೋರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಮೋಕ್ಷಿತಾ ಮತ್ತು ಧನರಾಜ್ ಆಚಾರ್ಯ ನಡುವಿನ ಈ ಸ್ನೇಹ ಇದುವರೆಗೂ ಮುಚ್ಚಿಟ್ಟಿರೋ ಬಗ್ಗೆ, ಈ ಗುಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ಕೆಚ್ ಹಾಕೊಂಡು ಇವರು ಈ ರೀತಿ ಮಾಡ್ತಿರಬಹುದು? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.